ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 64 ವರ್ಷಗಳು ಈ 6 ರಾಶಿಯವರಿಗೆ 99ರಷ್ಟು ಭರ್ಜರಿ ಹಣ, ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗ. ಸಾಯಿಬಾಬರ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಲಾಭವೋ ಲಾಭ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಸಾಯಿಬಾಬರ ಕೃಪಾಶೀರ್ವಾದ ಇರೋದ್ರಿಂದ ಇಂದಿನಿಂದ 64 ವರ್ಷಗಳು ಈ 6 ರಾಶಿಯವರಿಗೆ 99ರಷ್ಟು ಭರ್ಜರಿ ಹಣ ಸಿಗೋದ್ರ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಅತ್ಯಧಿಕ ಲಾಭ ಸಿಗೋದ್ರ ಜೊತೆಗೆ ಒಳ್ಳೆಯ ಫಲವನ್ನು ಪಡ್ಕೊಳ್ತಾರೆ. ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಇವರು ಅಂದುಕೊಂಡಂತಹ ಜೀವನ ಶೈಲಿ ಇವರದ್ದಾಗುತ್ತೆ. ಇರತಕ್ಕಂಥ ಎಲ್ಲ ಟೆನ್ಷನ್ ಈ ಸಂದರ್ಭದಲ್ಲಿ ಮುಕ್ತಿಯಾಗುತ್ತೆ, ಅಂದ್ರೆ ಮುಕ್ತಿಯನ್ನ ಕಂಡುಕೊಳ್ಳುತ್ತೆ. ಈ ಸಮಯದಲ್ಲಿ ಜನರ ಮಾತಿನ ಪ್ರಭಾವಕ್ಕೆ ನೀವು ಒಳಗಾಗ್ತೀರಾ, ಜನರನ್ನ ಮೆಚ್ಚಿಸ್ತೀರಾ. ಜೊತೆಗೆ ನಿಮ್ಗೆ ಅದೃಷ್ಟ ಈಗ ಖುಲಾಯಿಸ್ತಿದೆ ಅಂತ ಹೇಳಬಹುದು. ನಿಮ್ಮ ಬದುಕಿನಲ್ಲಿ ಬದಲಾವಣೆಗಳಾಗುತ್ತೆ. ನಿಮ್ಮ ಸಂಪತ್ತು ಮತ್ತೆ ಮಾತಿನ ಮನೆಯಲ್ಲಿ ರಾಜಯೋಗವು ರೂಪುಗೊಳ್ತಾ ಇರೋದ್ರಿಂದ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನ ಪಡ್ಕೊಳ್ತೀರಾ. ನಿಮ್ಮ ಮಾತು ಮತ್ತು ಅದರ ಪ್ರಭಾವ ಹೆಚ್ಚಿಗೆ ಆಗುತ್ತೆ. ಈ ಸಮಯದಲ್ಲಿ ಜನರು ಮಾತಿನ ಪ್ರಭಾವಕ್ಕೊಳಗಾಗ್ತಾರೆ, ನೀವು ಅವರನ್ನ ಮೆಚ್ಚಿಸ್ತೀರಾ. ನೀವು ಸಿಲುಕಿಕೊಂಡಿರ್ತಕ್ಕಂಥ ಹಣವನ್ನು ಸಹ ಮರುಪಡೆದುಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ಇದರಿಂದ ಸುಧಾರಿಸುತ್ತೆ. ಬಡ್ತಿಯ ಉದ್ಯೋಗಿಗಳು ಮನಸ್ಥಿತಿಯನ್ನ ಹೆಚ್ಚಿಸ್ತದೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅದ್ಭುತ ಪ್ರಗತಿ ಇದ್ದು ದೀರ್ಘಕಾಲದವರೆಗೆ ಸಂಬಂಧದಲ್ಲಿರ್ತಕ್ಕಂಥವರಿಗೆ ಮದುವೆ ಅಂತಿಮವಾಗುತ್ತೆ. ಭೌತಿಕ ಸೌಕರ್ಯಗಳು, ಆಸ್ತಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತೆ ಐಷಾರಾಮಿ ಜೀವನ ಹೆಚ್ಚಿಗೆ ಆಗುತ್ತೆ. ವಿರೋಧಿಗಳ ಸಮಾಧಾನವು ಉದ್ಯಮಿಗಳಿಗೆ ಶಾಂತಿಯನ್ನು ತಂದುಕೊಡುತ್ತೆ. ನಿಮ್ಮ ಗುರಿಗಳನ್ನು ಸಾಧಿಸುವ ಮಾರ್ಗವು ಯುವ ಜನರಿಗೆ ಸುಲಭವಾಗುತ್ತೆ. ಸಮಾಜದಲ್ಲಿ ಹೊಸ ಗುರುತನ್ನು ಪಡೆದುಕೊಳ್ತೀರಾ. ರಿಯಲ್ ಎಸ್ಟೇಟ್ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ಗಮನಾರ್ಹ ಲಾಭವನ್ನು ಅನುಭವಿಸ್ತಾರೆ. ಅತ್ತೆ ಮತ್ತು ಮಾವಂದರೊಂದಿಗಿನ ನಿಮ್ಮ ಸಂಬಂಧ ಮತ್ತಷ್ಟು ಚೆನ್ನಾಗಾಗುತ್ತೆ. ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ವ್ಯಕ್ತಿತ್ವ ಸುಧಾರಿಸುತ್ತೆ. ನೀವು ಕೆಲಸದಲ್ಲಿ ಬಡ್ತಿ ಕೂಡ ಪಡ್ಕೊಳ್ತೀರಾ. ನಿಮ್ಮ ಸಂಬಳ ಕೂಡ ಹೆಚ್ಚಿಗೆ ಆಗದೆ. ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ. ಅವಿವಾಹಿತರಿಗೆ ಈ ಸಮಯದಲ್ಲಿ ಮದುವೆಯ ಪ್ರಸ್ತಾಪಗಳು ಬರುತ್ತೆ. ನಿಮ್ಮ ಮನಸ್ಸು ಸಂತೋಷ ಮತ್ತೆ ಸಂತೃಪ್ತಿಯಿಂದ ಇರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವೇನ್ ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇನ್ನು ಕೂಡ ಮಕ್ಕಳಾಗಿಲ್ಲ, ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಆದ್ರೂ ಕೂಡ ಪುತ್ರ ಸಂತಾನದ ಒಂದು ಯೋಗ ನಮ್ಗೆ ಇಲ್ಲ ಅಂತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಮನೆಗೆ ಒಂದು ಸಂತಾನ ಅಭಿವೃದ್ಧಿ ಆಗತ್ತೆ, ಮನೆಗೆ ಮಗುವಿನ ಆಗಮನವಾಗತ್ತೆ. ಇದು ನಿಮ್ಮನ್ನ ನೆಮ್ಮದಿಯತ್ತ ದೂಡುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಇಲ್ಲಿಯವರೆಗೂ ಅನುಭವಿಸಿದಂತಹ ಒಂದಷ್ಟು ಸಮಸ್ಯೆಗಳು ಇದೀಗ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೇಕು. ಈ ಒಂದು ಸಂದರ್ಭದಲ್ಲಿ ನೀವೇನೇ ಅಂದ್ಕೊಂಡ್ರು ಕೂಡ ಅದೆಲ್ಲವೂ ಕೈಗೂಡುತ್ತಾ ಹೋಗುತ್ತೆ. ನೀವು ಊಹೆ ಮಾಡಿರಲ್ಲ ಆ ರೀತಿಯ ಜೀವನ ನಿಮ್ಮದಾಗತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಕಟಕ ರಾಶಿ, ಮೇಷ ರಾಶಿ, ಧನುರ್ ರಾಶಿ, ಸಿಂಹ ರಾಶಿ, ಮಕರ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿಬಾಬಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.